ಲೈಸೆನ್ಸ್ ಅನ್ನು ಅಮಾನತು ಮಾಡಲಿಕ್ಕೆ ಈಗಾಗಲೇ ಪ್ರಪೋಸಲ್ ಮಾಡಿ ಆಗಿದೆ ಮತ್ತು ಬೇರೆ ಬೇರೆ ಜಿಲ್ಲೆಯಲ್ಲಿ ಕೂಡ ಇದನ್ನು ಪ್ರಸ್ತುತವಾಗಿ ಮಾಡ್ತಾ ಇದ್ದಾರೆ. ಮತ್ತೆ ಕಂದಾಯ ಸಚಿವರು ಆಗಿ ಮಾನ್ಯ ಮುಖ್ಯಮಂತ್ರಿ ಆಗಿ ಈ ಸಾಧನಾ ಸಮಾವೇಶ ಎಲ್ಲೆಲ್ಲಿ ಮಾಡ್ತಾ ಇದ್ದಾರೋ ಅದರ ಹಿಂದೆ ರೆವಿನ್ಯೂ ಇಲಾಖೆಗೆ ಸಂಬಂಧಪಟ್ಟದ್ದು 50% ಎಫರ್ಟ್ ಪರವಾನಗಿ ಭೂಮಾಪಕರಿದೆ. ಆದರೆ ಅವರಿಗೆ ಯಾವುದೇ ರೀತಿಯಲ್ಲಿ ಪ್ರತಿಫಲ ಅಥವಾ ವೇತನ ಪರಿಪಿತ ಮಾಡುವಂಥದ್ದು ಇದನ್ನು ಯಾವುದು ಮಾಡ್ತಾ ಇಲ್ಲ. ಅದಕ್ಕೋಸ್ಕರ ನಾವು ಮಂತ್ಲಿ ಒಂದು ಕನಿಷ್ಠ ವೇತನವನ್ನು ಫಿಕ್ಸ್ ಮಾಡಿ ನಾವು ನಮ್ಮ ಕೆಲಸವನ್ನು ಮಾಡ್ತಾ ಹೋಗ್ತೇವೆ. ನೀವು 60 ರೂಪಾಯಿ ಕೊಡ್ತಾ ಹೇಳುದು, ಒಂದು ಲೈನ್ ಬರೆದ್ರೆ 12 ರೂಪಾಯಿ ಕೊಡ್ತಾ ಹೇಳುದು, 6 ರೂಪಾಯಿ ಕೊಡ್ತಾ ಹೇಳುದು, ಇಂಥ ಒಂದು ಬೇಡವಾದ ಸ್ಕೀಮನ್ನೇ ಮಾಡ್ತಾ ಇದ್ದಾರೆ. ಹೊಸ ಹುಡುಗರು ಬಂದ್ರು, ಅವರಿಗೆ 3-4 ಅದನ್ನೇ ಮಾಡಿದ್ರು, 15,000 ಪೇಮೆಂಟ್ ಮಾಡಿಕೊಟ್ರು. ಇದು ಏನು ಗೊತ್ತಾ, ಒಂದು ಕೆಡುಕನ್ನು ನಿರ್ನಾಮ ಮಾಡೋದ್ರ ಬದಲಿಗೆ ಇನ್ನೊಂದು ಕೆಡುಕನ್ನು ಸೃಷ್ಟಿ ಮಾಡುವಂತ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಇನ್ನು ಮುಂದೆ ಹೋಗಿಕೊಂಡು ನಮ್ಮಲ್ಲಿ ಹಲವಾರು ರೀತಿಯ ಸಮಸ್ಯೆಗಳು ಇದೆ. ಅದಕ್ಕೋಸ್ಕರ ನಾವು ಈ ಹಿಂದೆ ಬೆಳಗಾವಿಯಲ್ಲಿ ಒಂದು ಪ್ರತಿಭಟನೆ ಮಾಡಿದ್ವಿ, ಅದರ ನಂತರ ಮೈಸೂರಲ್ಲಿ ಒಂದು ಬೃಹತ್ ಪ್ರತಿಭಟನೆ ಮಾಡಿದ್ವಿ, ನಂತರ ಕೋಲಾರದಲ್ಲಿ ಒಂದು ಪ್ರತಿಭಟನೆ ಮಾಡಿದ್ವಿ. ನಾಳೆ ದಾವಣಗೆರೆಯಲ್ಲಿ ಎಲ್ಲಿಯ ತನಕ ಅದರ ಸಾಧನಾ ಸಮಾವೇಶ ದಾವಣಗೆರೆಯಲ್ಲಿ ಆಗಬೇಕಿತ್ತು, ಅದನ್ನು ತುಮಕೂರಿಗೆ ಶಿಫ್ಟ್ ಮಾಡಿದ್ದಾರೆ. ಈ ದಾವಣಗೆರೆಯಲ್ಲಿಯೂ ಕೂಡ ನಾಳೆ ನಮ್ಮ ಪ್ರತಿಭಟನೆ ಇದೆ 19ನೇ ತಾರೀಕು. ಇದು ನಮ್ಮ ಕರ್ನಾಟಕದ ಮಧ್ಯಭಾಗದಲ್ಲಿ ಇಡೀ ಕರ್ನಾಟಕದಿಂದ ಸಾವಿರಾರು ನಮ್ಮ ಪರವಾನಗಿ ಅಲ್ಲಿ ಬರ್ತಾ ಇದ್ದಾರೆ. ಮತ್ತೆ ಈ ಒಂದು ನಮಗೆ ಮುಷ್ಕರ ನಾವು ಸಾರ್ವಜನಿಕರಿಗೆ ತೊಂದರೆ ಆಗಬೇಕಂತ ಮಾಡಲಿಲ್ಲ. ನಾವು ಯಾವುದು ಕಾನೂನಿನ ಚೌಕಟ್ಟಿನ ಒಳಗಡೆ ನಾವು ಮನವಿಯನ್ನು ಕೊಟ್ಟು ನಿಮ್ಮಲ್ಲಿ ಇರುವಂತಹ ಸರ್ಕಾರಿ ಭೂಮಾಪಕರನ್ನು ನಿಯೋಜಿಸಿಕೊಂಡು ನೀವು ಕೆಲಸ ಮಾಡಿ ಯಾವುದೇ ತೊಂದರೆ ಆಗದಂತೆ ನೋಡಿಕೊಳ್ಳಿ ಅಂತ ನಾವು ಮನವಿ ಕೊಟ್ಟೆ ನಾವು ಮಾಡಿದ್ದೇವೆ. ಇವರು ಬೇಡವಾದ ನೋಟಿಸ್ ಅನ್ನು ಕೊಟ್ಟು ಈಗಾಗಲೇ ನಮ್ಮ ಉಡುಪಿ ಜಿಲ್ಲೆಯಲ್ಲಿ 10 ಜನರನ್ನು ಅಮಾನತು ಮಾಡಿದ್ದಾರೆ.